जय जय राम सीताराम 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 श्री स्वमापति सिंधु शयन मुरारी मुनिकुल पूजितांगी सरोरुहाक्षा कौसल्या देवी कुमार रघुकुल राम रूपवर पौरचन्निगराय पौरचन्निगराय ದಾಸರೇ, ಪ್ರಭು ರಾಮಚಂದ್ರನ ಪ್ರಶ್ನೆಗೆ ಹನುಮಂತ ಕೊಟ್ಟ ಉತ್ತರವೇನು? ಆ ಮಾತು ಅಲ್ಲಿಗೆ ನಿಂತಿತ್ತಲ್ಲ. ಹೌದಲ್ಲ, ರೇಖಾಯುಗದಿಂದ ವಾಪಸ್ಸಿ ಬರಬೇಕು. ಕುರುಪತಿಗೆ ಕೈದಡಿಸಿ ತಮ್ಮಂದಿರು ಸಹಿತ ಧರ್ಮಜನು ಕಾಮ್ಯಕವನದೊಳರು ತೆರಲು ಪರಮಋಷಿ ಶಾಂಡಿಲ್ಯ ಮುನಿಪನೆಯಿಂದ ಕರುಣನೆಗಿಂದ ನಡೆತಂದನಲ್ಲಿಗೆ ಭರತಪೋಧನರೊಡನೆ ಸಿಂಹಾಸನದಿ ರಂಜಿಸಿದ. ಅಲ್ಲಿ ನೆರೆದ ಮಹಾಮುನೀಶ್ವರನು ಕರಿದಿದರು ಅಖಿಲ ವಸ್ತುಗಳ ಬೆಲ್ಲ ಸಕ್ಕರೆ ಜೇನು ತುಪ್ಪರ ಸಾವಿಗಳಲ್ಲಿ ಫುಲ್ಲರಿಸಿ ರಚಿಸಿದ ಸುಭಿಕ್ಷಗಳೆಲ್ಲವನ್ನು ತುಂಬಿದರು ಹೆಡಿಗೆಗಳಲ್ಲಿ ಜೋಡಿಸಿ ಬಳಸಿ ತಂದರು ಶ್ರೀರಾಮನೊಳಗೆ. ತಮ್ಮ ಕಾವ್ಯದ ರಸಾನುಭೂತಿಯೇ ವಿಶಿಷ್ಟದಾಗಿದ್ದರೆ ಆನಂದಾನುಭೂತಿಯನ್ನು ಪಡೆದ ಮನಸ್ಸು ದೇಹದ ಹಂಗನ್ನು ಯುಗ ಯುಗಗಳ ಸೀಮೆಯನ್ನು ದಾಟಿ ಎಲ್ಲಿ ಬೇಕಾದಲ್ಲಿ ಸಂಚರಿಸುವ ಸಾಮರ್ಥ್ಯ
ಬಗೆಗಿಂದ ರಘುಕುಲ ಸಾರ್ವಭೌಮನು ಕರೆಸಿದ ನಿಜ ಬಲವ ಅಂದು ರುಚಿಯಿಂದ ಸವಿದರು ಭೋಜ್ಯಗಳನ್ನು ಆನಂದದಲ್ಲಿ ಕೊಂಡಾಡಿದರು ವಾನರರು ಮುನೀವರರು. ವೈವಿಧ್ಯತೆಯಿಂದ ಶ್ರೀಮಂತವಾದ ಈ ಕೃತಿಯಲ್ಲಿ ಎಷ್ಟು ಬಗೆ, ಎಷ್ಟು ತರದ ರುಚಿ, ಏಕೆ ತರದ ಬದುಕು, ಬಡವರಷ್ಟು ಸಜ್ಜನರು, ದೊಡ್ಡವರಷ್ಟು ಸಜ್ಜನರು. ಈ ಭಿನ್ನತೆ ಮತ್ತು ವೈವಿಧ್ಯತೆಯಿಂದಲೇ ಈ ನೆಲದಲ್ಲಿ ಇಷ್ಟೊಂದು ರಾಗ ವಿರಾಗ, ತರ ತರದ ಏರಿಳಿತ, ವಿಚಿತ್ರ ಅಂತಸ್ತುಗಳು, ಮೇಲು ಕೀಳೆಂಬ ಭಾವನೆ, ಸಂಘರ್ಷ, ವಿಕಾಸ ವಿಕಾಸ ಮತ್ತು ವಿನಾಶದ ಅವಕಾಶಗಳು, ಸೋಲು ಗೆಲುವಿನ ಆಟ. ಅಲ್ಲವೇ ಹನುಮ? ಹೌದು ಪ್ರಭು. ಜಾನಕಿ, ಈ ಊಟದ ರುಚಿಯೊಂದನ್ನು ಗಮನಿಸಿದರೆ ನಮ್ಮ ಜೀವನದೊಳಗಿನ ತರ ತರದ ರುಚಿಯದ ಅನುಭವ ಆಗುವುದಿಲ್ಲವೇ? ಈ ರಕ್ತಗರ್ಭ ವಸುಂಧರೆಯ ಒಡಲಿನಲ್ಲಿ ಹುಟ್ಟುವ ಧನಧಾನ್ಯಗಳಲ್ಲಿರುವ ಭಿನ್ನತೆಯನ್ನು ನೋಡಿ ಎಷ್ಟೊಂದು ವೈವಿಧ್ಯಮಯವಾದ. ಹನುಮ ಪ್ರಭು, ಈ ಹಣ್ಣಿನ ಪಕ್ಷಿಗಳಲ್ಲಿ ನಿನಗೆ ಯಾವ ಭಕ್ಷ್ಯ ಪ್ರಿಯವಾಯಿತು? ಪ್ರಭು ಹೇಗೆ ಹೇಳಲಿ? ಕರಿಗಡುಬು, ರೊಟ್ಟಿ ಹೋಳಿಗೆ, ಸಜ್ಜೆ ರೊಟ್ಟಿ, ರಾಗಿ ಮುದ್ದೆ, ಅನ್ನ, ಸಾರು, ಹಪ್ಪಳ, ಸಂಡಿಗೆ, ಸರಿ ಸರಿದವು ನಾಲಿಗೆ ಗಣಿಗಿದೆ. ಇದೇ ಇಲ್ಲ ಧನ್ಯವಾಗಿದೆ ಪ್ರಭು. ಹೊಟ್ಟೆ ಬಂದ ಮೇಲೆ ಹೇಗೆ ಕಣ್ಣು ಜಡವಾಗುತ್ತಿವೆ. ನೀ ಹೇಳುವುದು ಸರಿ, ಆದರೆ ಅನ್ನ ದೇವರನ್ನು ಸಂತೃಪ್ತಗೊಳಿಸಿದ ಭಕ್ಷ್ಯಗಳನ್ನು ಬಣ್ಣಿಸದಿದ್ದರೆ ಮಾಡಿದವರನ್ನು ಬಡಿಸಿದವರನ್ನು ಉಪೇಕ್ಷಿಸಿದಂತೆ ಇನ್ನು ಉಂಡವರಿಗೆ ಅನ್ನ ಹಿತವಾಗುವುದಿಲ್ಲ. ಪ್ರಭು ಇಷ್ಟೆಲ್ಲ ಬಗೆಯ ಭಕ್ತ ಭೋಜನಗಳಲ್ಲಿ ಯಾವುದು ರುಚಿಯನ್ನು ಹೇಗೆ ಹೇಳುವುದು? ನೆಲದ ಮನೆಯ ನಿಧಾನದಂತೆ ಈ ಭಕ್ತರಿಗೆಲ್ಲ ಮೂಲವಾಗಿ ಬಗೆ ಬಗೆಯ ಸಂಪ್ರದಾಯಗಳಿವೆ. ಅವತ್ತು ಪರಗಿಸಿದ ಹೊರತು ಪ್ರವಿಯ ಪ್ರಭುತ್ವವನ್ನು ತಿಳಿಸುವುದಂತೂ ಪ್ರಭು. ನಿನ್ನ ಮಾತಿನಲ್ಲಿ ಮರ್ಮವಿದೆ ನಮ್ಮ ಭಕ್ಷ್ಯಗಳ ಸಭೆಯನ್ನು ಹಾಡಿ ಹೊಗಳುವ ನಾವು ಅವುಗಳ ಸತ್ವವನ್ನೇ ಬಗೆಹರಿಸಿ. ಗೌತಮ ಮಹರ್ಷಿಗಳೇ, ನಾಳಿನ ಸಭೆಗೆ ಎಲ್ಲ ಧನ್ಯಗಳನ್ನು ಬರುವಂತೆ ಹೇಳಿ. ಪ್ರಭು ಶ್ರೀರಾಮಚಂದ್ರರ ಹೇಳ್ತಾರೆ. ರಾಮ ರಘುಕುಲ ಸೋಮ